ಫೈನಲಿ ವರ್ಕ್ ಫ್ರಮ್ ಹೋಮ್ ಎರ ಮುಗಿದು ವರ್ಕ್ ಫ್ರಮ್ ಆಫೀಸ್ ಶುರುವಾಗಿದೆ. ಸೊ ದಿನನಿತ್ಯದ ಕತೆ ಭೂಮಿಯ ಜೊತೆಗೆ ಸುಭಾಕತ್ತ. ಇವಾಗ ಇಟ್ಸ್ ಅನ್ ಹಸಲ್ ಟು ಸೆಟ್ ಅ ಹೋಮ್. ಗುರು, ಲಗೇಜನ್ನು ಮಾಡ್ಕೊಂಡ್ಬಿಡ್ತೀವಿ, ಶಿಫ್ಟ್ ಆದಾಗ ಅದನ್ನು ಸೆಟ್ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ತಲೆನೋವು ಇನ್ನೊಂದಿಲ್ಲ. ನನ್ನ ಕಿಚನ್ ನೋಡಿ ಹೇಗಾಗೋಗಿದೆ. ಇದನ್ನ ಯಾರು ಕಿಚನ್ ಅಂತಾರೆ, ಅದರ ಕಬಾಡಿ ರೂಮ್ ಅಂತಾರೆ. ಗ್ಯಾಸ್ ಗೀಸ್ ಏನೂ ಸೆಟ್ ಆಗಿರಲಿಲ್ಲ. ಸೊ ನಾನೇನು ಮಾಡಿದೆ, ಪ್ರೋಟೀನ್ ಶೇಕ್ನ ಕುಡಿದು ಕೆಲ್ಸಕ್ಕೆ ಹೊರಟೆ. ಡ್ರೆಸ್ ಮಾಡ್ಕೊಂಡು ಹೋಗೋದ್ರಿಂದ ನಾನು ಇಷ್ಟು ಖುಷಿ ಸಿಗುತ್ತೆ ಅಂತ ನನಗೆ ಅನಿಸಲಿಲ್ಲ. ಐ ವಾಸ್ ಮಿಸ್ಸಿಂಗ್ ಮೈ ಡ್ರೆಸ್ಸಿಂಗ್ ಅಪ್ ಎರ ಬೇಸಿಕಲಿ. ಆಫೀಸಿಗೆ ಹೋಗಿ ಯಥಾ ಪ್ರಕಾರ ಕೆಲಸ ಶುರು ಮಾಡಲೇಬೇಕಲ್ವಾ. ಸೊ ಕೆಲಸ ಶುರು ಮಾಡಿದೆ. ಮಧ್ಯಾಹ್ನ ಕುಕ್ ಅಂತೂ ಮಾಡ್ಕೊಂಡು ಹೋಗಿಲ್ಲ. ಸೊ ಲಂಚ್ಗೆ ಐ ಟುಕ್ ದಿಸ್ ಥಾಲಿ, ₹80 ವಿಚ್ ವಾಸ್ ವೆರಿ ವರ್ತ್. ಆಮೇಲೆ ಆಫೀಸಲ್ಲಿ ಒಬ್ರದ್ದು ಬರ್ಡೇ ಇತ್ತು, ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ರೀಸೆಂಟ್ ಡೇಸ್ ಐ ಹ್ಯಾವ್ ಫೆಲ್ ಇನ್ ಲವ್ ವಿತ್ ಪ್ಲ್ಯಾನ್ಸ್. ಎಷ್ಟು ಚೆನ್ನಾಗಿ ಇಲ್ಲಿ ಪ್ಲ್ಯಾನ್ಸ್ ಹಾಕಿದ್ದಾರೆ ನೋಡಿ ನಮ್ಮ ಕೆಫೆಟೇರಿಯಲ್ಲಿ. ಐ ವಾಸ್ ಜಸ್ಟ್ ಅಡ್ಮೈರಿಂಗ್ ಇಟ್. ಹಾಗೆ ಕೆಲಸ ಮುಗಿಸ್ಕೊಂಡೆ. ಐ ವಾಸ್ ಲುಕಿಂಗ್ ವೆರಿ ಫ್ರೆಶ್ ದೋ. ಬರ್ತಾ ಕೋರಿ ರೋಟಿ ಚಿಕನ್ ಕರಿ ಪಾರ್ಸಲ್ ತಂದಿದ್ದೆ, ತಿಂದೆ. ಆಮೇಲೆ ಈ ಕಿಚನ್ ಸೆಟ್ಟೆಲ್ಲ ಪೂರ್ತಿ ಕ್ಲೀನ್ ಮಾಡೋಣ ಅಂತ ಕುತ್ಕೊಂಡೆ. ದಿಸ್ ಈಸ್ ಹೌ ಇಟ್ ವಾಸ್ ಲುಕಿಂಗ್ ಆಫ್ಟರ್ ಕ್ಲಿಯರಿಂಗ್ ದ ಮೆಸ್. ಇನ್ನೊಂದು ಸ್ವಲ್ಪ ಆರ್ಗನೈಸಸ್ ಬೇಕು, ಬಟ್ ಇಟ್ಸ್ ಫೈನ್. ಆಮೇಲೆ ಸ್ಕಿನ್ ಕೇರ್ ಮಾಡ್ಕೊಂಡು ನಾನು ಡೇ ಎಂಡ್ ಮಾಡಿದೆ. ದಟ್ಸ್ ಇಟ್.